ಬೆಂಗಳೂರಿನಲ್ಲಿ ವೀಲಿಂಗ್ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ವೀಲಿಂಗ್ ಪುಂಡರ ಆಟ ಆಂಬ್ಯುಲೆನ್ಸ್ನಲ್ಲಿದ್ದಂತಹ ರೋಗಿಗೆ ಪರದಾಡುವಂತಹ ಪರಿಸ್ಥಿತಿ. ಆಂಬ್ಯುಲೆನ್ಸ್ಗೂ ಕೂಡ ದಾರಿ ಬಿಡದೆ ರಸ್ತೆಯಲ್ಲಿ ಇವರು ವೀಲಿಂಗ್ ಮಾಡಿದ್ದಾರೆ. ಯಶವಂತಪುರ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಂಬ್ಯುಲೆನ್ಸ್ ಚಾಲಕ ಸೈರನ್ ಹಾಕಿ ಹಾರ್ನ್ ಮಾಡಿದ್ರು ಕೂಡ ಯಾವುದಕ್ಕೂ ಕೂಡ ಇವರು ತಲೆ ಕೆಡಿಸಿಕೊಂಡಿಲ್ಲ. ವೀಲಿಂಗ್ ಹಾವಳಿಗೆ ಆಂಬ್ಯುಲೆನ್ಸ್ ಚಾಲಕ ಬೆಚ್ಚಿ ಬಿದ್ದಿದ್ದಾರೆ. ಜುಲೈ 4ರಂದು ಯಶವಂತಪುರದಲ್ಲಿ ಮಧ್ಯರಾತ್ರಿ ನಡೆದಿರುವಂತಹ ಘಟನೆ ಇದು. 2 ಕಿಲೋಮೀಟರ್ ವರೆಗೂ ಕೂಡ ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಈ ಪುಂಡರು ವೀಲಿಂಗ್ ಮಾಡ್ತಾ ರಸ್ತೆಯಲ್ಲಿ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕ ಬಸವರಾಜ್ಗೆ ಆವಾಜ್ ಕೂಡ ಹಾಕಿದ್ದಾರೆ ಈ ಪುಂಡರು. ಲಗ್ಗೆರೆಯಿಂದ ಯಶವಂತಪುರ ಬ್ರಿಡ್ಜ್ ವರೆಗೆ 6 ಬೈಕ್ಗಳಲ್ಲಿ ವೀಲಿಂಗ್ ಮಾಡಿಕೊಂಡು ಅಲ್ಲಿ ಸಂಚಾರ ಮಾಡ್ತಾ ಇದ್ದಂಥವರಿಗೆ, ಜೊತೆಗೆ ಆಂಬ್ಯುಲೆನ್ಸ್ಗೂ ಕೂಡ ಹಾರ್ನ್ ಮಾಡಿಕೊಂಡು ಆಂಬ್ಯುಲೆನ್ಸ್ ಹೋಗ್ತಾ ಇದೆ, ಆದ್ರೂ ಕೂಡ ಅವುಗಳಿಗೆ ದಾರಿ ಬಿಟ್ಕೊಟ್ಟಿಲ್ಲ. ಯಶವಂತಪುರ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಪೇಷಂಟನ್ನು ಆಂಬ್ಯುಲೆನ್ಸ್ ಅಲ್ಲಿ ತೆಗೆದುಕೊಂಡು ಹೋಗುವಾಗ ಪುಂಡರು ವೀಲಿಂಗ್ ಮಾಡುವ ಮೂಲಕ ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಒಂದು ಪುಂಡಾಟಿಕೆ ಮಾಡಿರುವಂತಹ ಈಗ ದೃಶ್ಯ ವೈರಲ್ ಆಗಿರುವಂಥದ್ದು. ನನ್ನ ಜೊತೆಗೆ ಮಾತಾಡೋದಕ್ಕೆ ಅವತ್ತು ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತಿದ್ದಂತಹ ಚಾಲಕರು, ಆಂಬ್ಯುಲೆನ್ಸ್ ನಲ್ಲಿ ರೋಗಿಯನ್ನು ತೆಗೆದುಕೊಂಡು ಹೋಗ್ತಿದ್ದಂತಹ ಚಾಲಕರಂತಹ ಬಸವರಾಜ್ ನಮ್ಮ ಜೊತೆಗೆ ಇದ್ದಾರೆ. ಜೊತೆಗೆ ಅವರ ಸಹಪಾಠಿಗಳು ಕೂಡ ಇದ್ದಾರೆ. ಬಸವರಾಜ್ ಅವರೇ, ಏನಾಯ್ತು ಅವತ್ತು? ನೀವು ಮೊಬೈಲಲ್ಲಿ ವಿಡಿಯೋ ಮಾಡೋಕ್ಕೆ ಕಾರಣ ಏನು? ಸರ್, ನಾನು ಲಗ್ಗೆರೆ ಹಾಸ್ಪಿಟಲ್, ಬೆತ್ತಲ್ ಹಾಸ್ಪಿಟಲಿಂದ MS ರಾಮಯ್ಯ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೆ. ಆವಾಗ ನನಗೆ ಲಗ್ಗೆರೆ ಔಟರ್ ರಿಂಗ್ ರೋಡಿಂದ ಯಶವಂತಪುರ ತನಕ ನನಗೆ ಫುಲ್ಲು ವೀಲಿಂಗ್ ಮಾಡಿದ್ದಾರೆ. ಮತ್ತು ನಮಗೆ ತೊಂದರೆ ಆಗಿದೆ. ಪೇಷಂಟ್ ತುಂಬ ಕ್ರಿಟಿಕಲ್ ಎಮರ್ಜೆನ್ಸಿ ಇದೆ. ಅದು ICU ಪೇಷಂಟು, ಇಮಿಡಿಯೇಟ್ ಸರ್ಜರಿ ಆಗಬೇಕಾಗಿದ್ದು. ಅಲ್ಲಿ ಶಿಫ್ಟ್ ಮಾಡೋ ಟೈಮಲ್ಲಿ ನಮಗೆ ತುಂಬ ತೊಂದರೆ ಮಾಡಿದ್ದಾರೆ. ಹಾಗೂ ಪೇಷಂಟ್ಗೆ ತುಂಬ ಲೇಟ್ ಆಗಿದೆ, ತೊಂದರೆ ಆಗಿದೆ, ಕ್ರಿಟಿಕಲ್ ಆಗಿದೆ. ಸರ್, ಯಾವತ್ತು ಸರ್ ಇದು ಆಗಿರೋದು? ಎಕ್ಸಾಕ್ಟ್ಲಿ ಡೇಟ್ ಟು ಟೈಮ್ ಹೇಳೋದಾದ್ರೆ ಯಾವಾಗ ಆಗಿರೋದು ಇದು? ಸರ್, 4/7/26 ಮಿಡ್ನೈಟು 2:30 ಆಗಿರೋದು ಇದು. ಓಕೆ ಸರ್, ಎಲ್ಲಿಂದ ಎಲ್ಲಿವರೆಗೂ ನಿಮ್ಮನ್ನು ಇವರು ಚೇಸ್ ಮಾಡ್ತಾ ಇದ್ರು ಇವರೆಲ್ಲ? ಸರ್, ಲಗ್ಗೆರೆ ಔಟರ್ ರಿಂಗ್ ರೋಡಿಂದ ಯಶವಂತಪುರ ಬ್ರಿಡ್ಜ್ ತನಕ. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಸರ್, ಅಲ್ಲಿನ ಒಂದು 2 ಕಿಲೋಮೀಟರ್. ಹೌದು. ನೀವೇನಾದ್ರೂ ಸೈರನ್ ಹೊಡೆದ್ರು ಕೂಡ ಸೈಡ್ ಕೊಡ್ಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಹೌದು ಸರ್, ಜಾಗ ಮಾಡ್ಕೊಡ್ಲಿಲ್ಲ. ನಮಗೆ ತುಂಬಾ ತೊಂದರೆ ಆಯಿತು. ಪೇಷಂಟ್ ತುಂಬಾ ಕ್ರಿಟಿಕಲ್ ಇತ್ತು, ಎಮರ್ಜೆನ್ಸಿ ಇತ್ತು. ಎಷ್ಟು ನಿಮಿಷಕ್ಕೆ ರೀಚ್ ಆಗಬೇಕಿತ್ತು ಸರ್? ಎಷ್ಟು ತಡ ಆಯಿತು ಆಸ್ಪತ್ರೆ ಹೋಗೋದಕ್ಕೆ ಸರ್? ಸರ್, ನಾವು 25 ಮಿನಿಟ್ಸ್ ಒಳಗಡೆ ರೀಚ್ ಆಗಬೇಕಿತ್ತು. ಬಟ್ ನಮಗೆ ಆಗಿದ್ದು ಒಂದು 35 ಮಿನಿಟ್ಸ್. ತುಂಬ ಲೇಟ್ ಆಯಿತು. ಹೌದು, ತುಂಬ ಕಂಡೀಷನ್ ಹೇಗಿತ್ತು ಸರ್? ತುಂಬ ಕ್ರಿಟಿಕಲ್ ಇತ್ತು ಸರ್. ICU ಪೇಷಂಟು, ಎಮರ್ಜೆನ್ಸಿ ಸರ್ಜರಿ ಆಗಬೇಕಾಗಿತ್ತು. ಹೌದು. ಸೈರನ್ ಹಾಕಿದ್ರು ಬಿಟ್ರ ಅವರು? ಬಿಟ್ಟಿಲ್ಲ ಸರ್, ಫುಲ್ಲು ಬಿಟ್ಟಿಲ್ಲ. ಟೋಟಲ್ ಒಂದು ಹಿಂದೆ ಮುಂದೆ ಇತ್ತು. ನಾನು ಮುಂದೆ ಅಷ್ಟೇ ವಿಡಿಯೋ ಮಾಡಿದೆ. ಟೋಟಲ್ ಒಂದು 6 ಗಾಡಿ ಇತ್ತು. ಏನು ಮಾಡ್ತಾ ಇದ್ರು ರೋಡಲ್ಲಿ? ಸರ್, ಫುಲ್ಲು ವೀಲಿಂಗ್ ಮಾಡ್ಕೊಂಡು ಡ್ರ್ಯಾಗ್ ರೇಸ್ ಮಾಡ್ತಾ ಇದ್ರು. ಮತ್ತೆ ನಾನು ಎಷ್ಟು ಹೇಳಿದ್ರು ಅವ್ರ ಜಾಗ ಕೊಡ್ಲಿಲ್ಲ. ಬಂದು ಗಾಡಿಗೆ ಅಡ್ಡ ಪಡಿಸಿದ್ರು. ಪೇಷಂಟಿಗೆ ತುಂಬಾ ಕ್ರಿಟಿಕಲ್ ಇತ್ತು. ಹೌದು ಸರ್, ನಾನು ಮೈಕಲ್ಲೂ ಸಹ ಹೇಳಿದೆ. ಅವರು ಜಾಗನೇ ಮಾಡಿಕೊಟ್ಟಿಲ್ಲ. ಆದರೂ ನಾನು ಹಾಗಾಗಿ ವಿಡಿಯೋ ಮಾಡಿದೆ ಸರ್. ಓಕೆ ಸರ್, ಇದನ್ನೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ಸರ್ ತಮಗೆ? ಈ ರೀತಿಯಾದಂಥ ಘಟನೆಗಳು ಆಂಬ್ಯುಲೆನ್ಸ್ಗೆ ಎಷ್ಟು ತೊಂದರೆ ಆಗುತ್ತೆ ಸರ್? ನಮಗೆ ತುಂಬ ತೊಂದರೆ ಆಗುತ್ತೆ. ಯಾಕೆ ಗೊತ್ತಾ, ಪೇಷಂಟ್ಗಳು ತುಂಬ ಕ್ರಿಟಿಕಲ್ ಎಮರ್ಜೆನ್ಸಿ ಇರುತ್ತೆ. ಯಾವ್ಯಾವ ಪೇಷಂಟ್ ಯಾವ್ಯಾವ ಥರ ಇರುತ್ತೆ ಹೇಳೋದಕ್ಕಾಗಲ್ಲ. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮ್ಮ ಡ್ರೈವರ್ಗಳು ತಲೆ ಮೇಲೆ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜನಗಳಿಗೆ ಏನು ಹೇಳೋದಂದರೆ, ಸ್ವಲ್ಪ ಜಾಗ ಮಾಡ್ಕೊಳ್ಳಿ ಆಂಬ್ಯುಲೆನ್ಸಿಗೆ. ಆಕ್ಚುಲಿ ಬಸವರಾಜ್ ಹೇಳುವ ಪ್ರಕಾರ ಈ ಒಂದು ಆಂಬ್ಯುಲೆನ್ಸ್ ಅಲ್ಲೇ ಆ ಒಂದು ರೋಗಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಲಗ್ಗೆರೆಯಿಂದ ಯಶವಂತಪುರ ಬ್ರಿಡ್ಜ್ ವರೆಗೂ ಕೂಡ ಈ ಒಂದು 6-7 ಜನ ಏನು ಪುಂಡರಿದ್ರು ವೀಲಿಂಗ್ ಮಾಡುವ ಮೂಲಕ ಆಂಬ್ಯುಲೆನ್ಸ್ಗೆ ದಾರಿ ಕೊಡದೇನೆ ಸತಾಯಿಸ್ತಾ ಇದ್ರು ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈ ರೀತಿಯಾದಂತಹ ಘಟನೆಗಳಿಗೆ ಕಾರಣ ಆಗಿರುವಂತಹ ಪುಂಡರನ್ನ ಹೆಡೆಮುರಿ ಕಟ್ಟಬೇಕು ಅನ್ನೋದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಈಗ ಒತ್ತಾಯ ಆಗ್ತಿರುವಂಥ. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆಗೆ ಮುತ್ತಪ್ಪ, ಏಷ್ಯನ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.